ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಸಾಕಷ್ಟು ಮಂದಿ ತಮ್ಮ ಕುಲಕಸುಬನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯ ಕುಲಕಸುಬನ್ನು ಉತ್ತೇಜಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 50,000 ಅರ್ಜಿಗಳು ಬಂದಿದ್ದು ಅವುಗಳಲ್ಲಿ ಇದುವರೆಗೆ 6,000ಕ್ಕೂ ಅಧಿಕ ಮಂದಿಗೆ ತರಬೇತಿ ನೀಡಿ ಹಲವು ಮಂದಿಗೆ ಸಾಲ ವಿತರಣೆ ಮಾಡಲಾಗಿದೆ. ಇದರಿಂದ ಮಡಿಕೆ ಮಾಡುವುದು, ಟೈಲರಿಂಗ್ ಸೇರಿದಂತೆ ವಿವಿಧ ಕಸುಬುಗಳನ್ನು ತಮ್ಮದಾಗಿಸಿಕೊಂಡಿರುವ ಜನರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆ ದೂರದರ್ಶನದೊಂದಿಗೆ ಫಲಾನುಭವಿ ಸತೀಶ್ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ಪಡೆದು ಮಂಜೂರಾಗಿರುವ ಹಣವನ್ನು ಮರಗೆಲಸ ಮಾಡಲು ಬಳಸಿಕೊಳ್ಳುತ್ತಿದ್ದೇನೆ ಎಂದರು. ಕೆಲಸಕ್ಕೆಲ್ಲ ಉಪಯೋಗ ಆಗಿದೆ. ಅದರಿಂದ ಸ್ವಲ್ಪ ಟೂಲ್ಸು ಮತ್ತು ಇನ್ನಿತರ ಮರದ್ದು ತಗೊಳ್ಳೋದು ಕೆಲಸಕ್ಕೆ ವ್ಯವಹಾರಕ್ಕೆಲ್ಲ ಯೂಸ್ ಆಗಿದೆ. ತುಂಬ ಒಳ್ಳೆಯದಿದೆ. ಮತ್ತೊಬ್ಬ ಫಲಾನುಭವಿ ಮಲ್ಲೇಶ್ ವಿಶ್ವಕರ್ಮ ಯೋಜನೆಯಡಿ ಡೋಬೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದರಿಂದ ಹಣ ಮಂಜೂರಾಗಿದೆ. ಇದರಿಂದ ಅಗತ್ಯ ವಸ್ತುಗಳನ್ನು ಖರೀದಿಸಿ ಉದ್ಯಮ ಮುಂದುವರೆಸಿದ್ದೇನೆ ಎಂದರು. ಕುಂಬಾರ ಉಮೇಶ್ ಕುಂಬಾರಿಕೆ ತಮ್ಮ ಕುಲಕಸುಬಾಗಿದ್ದು ಅದನ್ನು ಉನ್ನತೀಕರಣಗೊಳಿಸಲು ವಿಶ್ವಕರ್ಮ ಯೋಜನೆಯಡಿ ಸಾಲ ಪಡೆದಿದ್ದು ಇದರಿಂದ ಸದುಪಯೋಗವಾಗಿದೆ ಎಂದರು. ಇನ್ನೆಲ್ಲ ಆಗಿದೆ. ಆಲ್ಮೋಸ್ಟ್ ವ್ಯಾಪಾರಕ್ಕೆ ಹಾಕೊಂಡಿದ್ವಿ. ವ್ಯಾಪಾರದಲ್ಲಿ ನಮ್ಮದೇ ಅಂಗಡಿ ಇದೆ, ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಫಲಾನುಭವಿ ಸಂಗಮೇಶ್ ವಿಶ್ವಕರ್ಮ ಯೋಜನೆಯಡಿ ಉತ್ತಮ ತರಬೇತಿ ದೊರೆತಿದ್ದು ಉದ್ಯಮ ಉನ್ನತೀಕರಣಕ್ಕೆ ನೆರವಾಗಿದೆ ಎಂದರು. ಮೇಲೆ ಒಂದು ವಾರ ಬಿಟ್ಟ ಮೇಲೆ ಬ್ಯಾಂಕಿಂದ ಫೋನ್ ಬಂತು. ಆ ಲೋನ್ ಅಟೆಂಡ್ ಮಾಡಿದೆ. ಇನ್ನೊಂದು 2 ದಿನ ಬಿಟ್ಟು ನೀವು ಲೋನ್ ಆಗುತ್ತೆ, ಬಂದಿದ್ದು ಅಟೆಂಡ್ ಮಾಡಿಬಿಟ್ಟು ಲೋನ್ ಪ್ರೊಸೆಸ್ ಮಾಡೋದು. ಸ್ಥಳೀಯ ನಿವಾಸಿ ಹೇಮಾವತಿ ವಿಶ್ವಕರ್ಮ ಯೋಜನೆಯಡಿ ಟೈಲರಿಂಗ್ ತರಬೇತಿ ಪಡೆದು ಕಸುಬನ್ನು ತಮ್ಮದಾಗಿಸಿಕೊಂಡು ಹೊಸ ಅಂಗಡಿ ತೆರೆದು ಜೀವನ ಸಾಗಿಸುತ್ತಿದ್ದೇನೆ ಎಂದರು. ಅದರಿಂದ ಪರವಾಗಿಲ್ಲ, ನನಗೆ ಉಪಯೋಗ ಆಗಿದೆ. ನಾನು ಒಂದು ಅಂಗಡಿನೂ ಇಟ್ಟಿದ್ದೀನಿ. ಇವಾಗ 50,000 ಲೋನ್ ಆಗಿತ್ತು ನನಗೆ. ವಿಶ್ವಕರ್ಮ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸದಸ್ಯ ಸಂತೋಷ್ ಕೋಟ್ಯಾನ್ ಸ್ವಯಂ ಉದ್ಯೋಗಕ್ಕೆ ಬೆಂಬಲ ನೀಡುವ ಸಲುವಾಗಿ ವಿಶ್ವಕರ್ಮ ಯೋಜನೆಯಡಿ ಸಾಕಷ್ಟು ಮಂದಿಗೆ ಸಾಲ ಮಂಜೂರು ಮಾಡಿಸಿ ಕಸುಬು ಉತ್ತೇಜನ ನೀಡಲಾಗಿದೆ ಎಂದರು. 1 ಲಕ್ಷದ ಮೊತ್ತವನ್ನ 5% ಬಡ್ಡಿಯ ದರದಲ್ಲಿ ಸರ್ಕಾರ ಅವರಿಗೆ ಆರ್ಥಿಕ ನೆರವನ್ನ ನೀಡುತ್ತಿದೆ. ಇದರಿಂದ ಉಪಯೋಗ ಪಡೆದಂತ ಬಹಳಷ್ಟು ಕುಟುಂಬಗಳು ಪಿಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡ್ತಾರೆ. ವಿಶ್ವಕರ್ಮ ಯೋಜನೆಯ ಜಿಲ್ಲಾ ಸಂಯೋಜಕ ರಾಕೇಶ್ ವಿಶ್ವಕರ್ಮ ಯೋಜನೆಯಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 13 ತರಬೇತಿ ಕೇಂದ್ರಗಳಿದ್ದು 18 ಜಾತಿಗೆ ಸೇರಿದ ಕುಲಕಸುಬನ್ನು ಉಳಿಸಿ ಬೆಳೆಸಲು ಆಸಕ್ತರಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದರು. ಸಾರ್ವಜನಿಕ ಹಾಕಿರ್ತಾರೆ 18 ಟ್ರೇಡ್ಗೂ. ಮತ್ತು ಈ ಟ್ರೇಡ್ ಆದ ನಂತರ ಇದು 3 ಹಂತದಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಆಗುತ್ತೆ.